ಅವಲ್ಲಲ್ಲಿ ಒಂದ್ ಕೇಳ ಸುಮ್ನೆ. ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು, ತಪ್ಪ ಮಾಡಿದ ಮ್ಯಾಗೆ ಶಿಕ್ಷೆ ಅನುಭವಿಸಲೇಬೇಕು. ಚೆಲುವೆಯ ಚೆಲುವ ತಾನು ತಂದನ. ಯಾಕ್ಲ ಯಾರಿಗ್ಲ ಆಡ್ತಾ ಇದೀಯ ಆಟೆ ಈ ಸಾಂಗ್ನ? ಯಜಮಾನ್ರೆ ನೋಡ್ರಿ ಪಾಪ ಹೆಂಗ್ ಆಯ್ತು ಜಮೀರ್ ಕತಿಯ. ಪಾಪ ಖಾತೆನೂ ಇಲ್ಲ, ಮಗ ಎತ್ಕೊಂಡು ಓಡಾಡಂಗೂ ಇಲ್ಲ, ಹಂಗ ಆಗ್ಬಿಡತ್ತೆ ಕಣ್ರಿ ಸ್ವಾಮಿ. ಕಣ್ಲ ಈ ತರ ದ್ರೋಹದ ಕೆಲಸ ಮಾಡಿದ ಮ್ಯಾಗೆ ತಲೆ ಎತ್ಕೊಂಡು ಎಲ್ಲರ ಓಡಾಡಕಾಯ್ತದೆ. ಆದ್ರೆ ಅವ್ರ ಕಡೆ ಸಾಯಾಬ್ರುಗಳು ಭೂಬಂದಿರು ಬಿಟ್ಟಿಲ್ಲ ಕಣ್ಲ. ಮೊನ್ನೆ ಎಲ್ಲ ಪ್ರತಿಭಟನೆ ಮಾಡಿದ್ರು ಬೆಂಗಳೂರಿನಾಗೆ. ನೆನ್ನೆ ನೋಡಿದ್ರೆ ಬಾಗಲಕೋಟೆನಾಗೆ ಎಲ್ಲಾ ಸೇರ್ಕೊಂಡು ಜಮೀರಣ್ಣನಿಗೆ 2ನೇ ಲಿಸ್ಟ್ ನಲ್ಲಿ ನೀವು ಖಾತೆಯ ಕೊಡ್ಬೇಕು, ಇಲ್ಲೇ ಹೋದ್ರೆ ಮುಸ್ಲಿಮರ ಪ್ರತಿಭಟನೆ ಎದುರಿಸಬೇಕಾಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇರೋಕಿಲ್ಲ ಅಂತ ಎಚ್ಚರಿಕೆ ಬರೆ ಕೊಟ್ಟವ್ರೆ ಕಣೋ ಸಾಹೇಬ್ರುಗಳು. ಇದಕ್ಕೆ ಅದು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಯಜಮಾನ್ರಿ. ಅಲ್ಲ ಕಣ್ರಿ, ಮಾಡಿರೋ ಕೆಲಸ ನೋಡಿದ್ರೆ ಮಗ ಹತ್ಕೊಂಡ್ ಓಡಾಡಕ್ ಆಗುದಿಲ್ಲ. ಇದ್ರಲ್ಲಿ ಖಾತೆ ಬೇರೆ ಕೊಡ್ಬೇಕಾ? ಕೊಟ್ರೆ ಯಾವ ಖಾತೆ ಕೊಡ್ಬೇಕ್ರಿ? ಇನ್ನೇನಿಲ್ಲ ಕಣ್ಲ, ಕೊಟ್ರೆ ಜಮೀರಣ್ಣನಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಕೊಟ್ಬಿಟ್ರೆ ಪಾಪ ತಣ್ಣಿಗೆ ಇದ್ದು ಆಯ್ತದಲ್ಲಿ. ಹಂಗಂತೀರಾ? ಕರೆಕ್ಟ್ ಆದ ಖಾತೆ ಬಿಡ್ರಿ. ಅದಾದ್ಮೇಲೆ ನಮ್ಮನೆ ಪಕ್ಕದಲ್ಲೊಬ್ರು ಬೋಬಣ್ಣ ಇದ್ರು, ಅವ್ರನ್ನ ಕರೆದು ಕೇಳಿದೆ, ಅಲ್ಲ ಬೋಬಣ್ಣರು ನಿನ್ನೆ ಎಲ್ಲೋಗಿದ್ರು ಅಂತ. ಅವರು ಇನ್ನೊಂದು ಬಿಡದ ಹೆಂಗಂದ್ರಲ್ಲ, ಅರೆ ಅಣ್ಣ ನಂದಕ್ಕೆ ಬೆಳಗ್ಗೆನೆ ಬಂದ್ಬಿಟ್ಟು ಒಂದು ಕುಸ್ಕಾ ಪ್ಯಾಕೆಟ್ 500 ರೂಪಾಯಿಗೆ ನೋಟು ಕೊಟ್ಬಿಟ್ಟು ಬಸ್ ಬರ್ತೈತೆ ಹತ್ಕೊಂಡ್ ಬಂದ್ಬಿಡಿ ಅಂತ ಅಂದ್ರು. ನಾವು ಹತ್ಕೊಂಡು ಮೆಜೆಸ್ಟಿಕ್ ಹೋಗೋದು. ಅದು ಎಲ್ಲ ಒಂಥರ ಪಾರ್ಕ್ ಇತ್ತು. ಆ ಪಾರ್ಕ್ ಒಳಗಡೆ ಕುಂದಿಸ್ಬಿಟ್ಟು ಎಲ್ಲ ಕೂಗಿ ಅಂದ್ರು, ಕೂಗ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ಒಂದೇ ದಿನಕ್ಕೆ 500 ರೂಪಾಯಿಗೆ ಸಂಪಾದನೆ ಆಗೋಯ್ತು ಅಂತ ಅಂದ್ರು. ರಾತ್ರಿ 1 ಗಂಟೆಗೆ ಕೊತ್ತಿಮಿರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ. ಏನು ತಪ್ಪು ಮಾಡಿಲ್ಲ, ಏನು ತಪ್ಪು ಮಾಡಿಲ್ಲ. ಓ ಇದ ಮ್ಯಾಟ್ರು. 500 ರೂಪಾಯಿ ಕೊಟ್ಟು ಕರ್ಕೊಂಡೋಗಿ ಗಲಾಟೆ ಮಾಡಿಸವ್ರೆ ಈ ಜಮೀರಣ್ಣ ಪಾರ್ಟಿ ಅಂತ ನೀನ್ ಹೇಳ್ತಿದ್ಯಾ? ಜಮೀರಣ್ಣ ಇನ್ನ ಅಷ್ಟು ಕೆಳಗ್ ಬಿದ್ದಿಲ್ಲ ಕಣ್ಣ. ಹೆಂಗ ನುಸುಳ್ಕೊಂಡು ಸೆಂಟ್ರ್ ಆಗುವ ಖಾತೆ ಸಿಗ್ತೈತೆ ಅಂತ ಟ್ರೇ ಮಾಡ್ತಾ ಇದೆ. ಮೊನ್ನೆ ಬೆಂಗಳೂರು, ನಿನ್ನೆ ಬಾಗಲಕೋಟೆ, ನಾಳೆ ನಾಡಿದ್ದು ಆ ಕಡೆ ಈ ಕಡೆ ಆದ್ರೂ ಆಗ್ಬೋದು ಕಣ. ಜಮೀರಣ್ಣನ ಫ್ಯಾನ್ಸ್ ಅವ್ರೆ ಕಣ್ಲ. ಜಮೀರಣ್ಣ ನಮ್ಮ ಸುದೀಪ್ ಇದ್ದಂಗೆ ಶಾನೆ ಪಾಪ್ಯುಲರ್ ಕಣ ಕರ್ನಾಟಕದಾಗೆ. ಏನ್ ಮಾತು ಅಂತ ಆಡ್ತಿದ್ರಿ ಬಿಡ್ರಿ, ಅತ್ತಾಗೆ ಹಾಳಾಗೋಗ್ಲಿ. ಆಮೇಲೆ ಇಲ್ಲೊಂದು ವಿಜುವಲ್ ತೋರಿಸ್ತೀನಿ ನೋಡ್ರಿ. ಮದುವೆನ ಹಿಂಗೂ ಮಾಡ್ಬೋದು ಅಂತಾನೆ ನಾನು ಕೇಳಿರ್ಲಿಲ್ಲ, ಕಂಡಿರ್ಲಿಲ್ಲ ಕಣ್ರಿ ಯಜಮಾನ್ರೆ. ಇದೇನ ಮದುವೆ ಮಾಡ್ತಾವ್ರ, ಇನ್ನ ಕುಂತಿದ್ದಂಗೆ ಮೇಲೆ ಅದು ಇದು ಸುರಿದು ಮುಚ್ಚಾಕ್ತಾವ್ರ. ಅಲ್ಲ ಕಣ್ಣು, ಯಾವ ಊರ್ ಜನ ಅಲ್ಲ ಇವ್ರು ಯಾವ್ದೋ ಈ ಗ್ರಹದವರಲ್ಲ ಕಂಡ್ಲ, ಬ್ಯಾರೆ ಗ್ರಹದಿಂದ ಬಂದಂಗ್ ಕಾಣ್ತಾ ಐತೆ. ಮದುವೆ ಮಾಡಿ ಶೋಭನ ಕಳಿಸಿ ಸಂಸಾರ ಮಾಡ್ರಿ ಅಂತ ಬಿಡುದ್ ಬಿಟ್ಟು ತಲೆ ಮ್ಯಾಗೆ ಹಪ್ಪಳ ಬಡ್ದು ಕತ್ತು ಪ್ಲಾಸ್ಟಿಕ್ ಬಾಟ್ಲಿ ನೇತಾಕಿ ಡ್ರಮ್ ಮ್ಯಾಗ ನಿಂತ್ಕೊಂಡು ಅವ್ರ ಮ್ಯಾಗ ಅಕ್ಕಿ ಇಟ್ಟು ಸುರಿದು ಬಿಟ್ರಲ್ಲೋ. ಯಾಟೆ ಅಕ್ಕಿ ಇಟ್ಟು ಸುರಿದು ಬಿಟ್ರಲ್ಲೋ. ಹೌದ್ರಿ, ಇದು ಯಾವ ಊರು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅದು ಯಾಕೆ ಹಿಂಗ್ ಹೋಳಿಕೊಂತಾರೋ ಪಾಪ ಬೆನ್ನ ಅಂತಾನೂ ಗೊತ್ತಾಗ್ತಾ ಇಲ್ಲ ಕಣ್ರಿ. ಒಟ್ನಲ್ಲಿ ಸಂಸಾರ ಮಾಡೋಕೆ ಮದುವೆ ಮಾಡೋದನ್ನ ಕೇಳಿದೀನಿ, ಇನ್ ನೋಡಿದ್ರೆ ಟಾರ್ಚರ್ ಅನುಭವಿಸೋದಕ್ಕೆ ಮದುವೆ ಮಾಡ್ದಂಗ ಐತೆ ಕಣ್ರಿ. ಹೋಗಲ್ಲ, ಮದುವೆ ಅಂದ್ರೆ ಗೊತ್ತಿಲ್ವಲ್ಲ. ಮೊದಲು ಅದು ಮಧು, ಆಮೇಲೆ ಇದನ್ನೇ ಮದುವೆ ಅನ್ನೋದು ಗೊತ್ತಾಯ್ತಾ? ನಿನ್ಗಿದೆಲ್ಲ ಗೊತ್ತಾಗಿಲ್ಲ. ನಡಿ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಪಾಪ ಸಂಸಾರ ಮಾಡೋಕ್ ಟ್ರೈ ಮಾಡ್ತಾನ ಅವನು. ಅಲ್ಲಿ ತನಕ ನಾವ್ ಊರ್ ಕಡೆಗೆ ಹೋಗೋದ್ ಬರಲ್ಲ. ಜಮೀರಣ್ಣ ಬರೀ ಸಿಗ್ತೀನಿ ಬುನ್ಬುಡಿ ಶಿವಾಜಿನಗರಕ್ಕೆ ಅಂತ ಕರ್ದೈತೆ. ಶಿವನೇ ಚನ್ನಬಸವ. ಯಾವಲ್ಲ ಒಂದ್ ಕೇಳ ಸುಮ್ನೆ.